ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಫಸ್ಟ್ ರಿಯಾಕ್ಷನ್. ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಜೇಂದ್ರ ಪಾತ್ರ ಶೂನ್ಯ, ನನ್ನನ್ನ ಸೇರಿ ಹಲವರಿಗೆ ಗೊಂದಲ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಏಕಪಕ್ಷೀಯ ನಿರ್ಧಾರ, ತಮ್ಮ ಮೇಲುಗೈ. ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ವಿಜೇಂದ್ರ ಅವರ ವಿರುದ್ಧ ಸ್ವಪಕ್ಷೀಯರೇ ಗುಡುಗಿದ್ರು. ಸ್ವತಃ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ವಿಜೇಂದ್ರ. ನೀವು ಅಧ್ಯಕ್ಷರುಗಳ ನೇಮಕ ಮಾಡ್ಕೊಳ್ಳೋದು ಮೂಲಕ ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿಲ್ಲ, ಕೊಡೋದಕ್ಕೆ ಅವಕಾಶವೂ ಕೂಡ ಇಲ್ಲ. ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದರು. 13 ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದರು, ವೀಕ್ಷಕರನ್ನು. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ 3 ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು. ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ, ರಿಟರ್ನಿಂಗ್ ಆಫೀಸರ್ ಮತ್ತು ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿಯಾಗಿದೆ. ಮತ್ತು ರಿಟರ್ನಿಂಗ್ ಆಫೀಸರು ಮತ್ತು ರಿಟರ್ನಿಂಗ್ ಆಫೀಸರ್ ಅವರ ನೇತೃತ್ವದಲ್ಲಿ, ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು 3 ಹೆಸರುಗಳನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಜಿಲ್ಲೆ ತಂಡದಿಂದ ಯಾವ್ಯಾವ 3 ಹೆಸರುಗಳನ್ನು ಕೊಟ್ಟಿದ್ದಾರೋ ಆ 3 ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು, ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನೆನ್ನೆ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು, ಬೆಳಗ್ಗೆ ಒಂದು ಮಾತು ಹೇಳಿದ್ರಿ ನೀವು, ಬಿಜೆಪಿ ಹೈಕಮಾಂಡ್ ಇಲ್ಲಿ ತನಕ ಒಂದು ಖಡಕ್ ಸಂದೇಶ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಡ್ಲೇ ಇಲ್ಲ, ಹಾಗಾಗಿ ಬಣಬಡದಾಟ ಸ್ಟಾಪ್ ಆಗ್ತಾ ಇಲ್ಲ ಅಂತ. ಖರ್ಗೆ ಅವರು ಹೇಳಿದ್ರು, ಸುಮ್ಮನೆ ನಿಮ್ ಕೆಲಸ ಮಾಡಿ, ಇಲ್ಲದ್ದೆಲ್ಲ ಮಾತಾಡಬೇಡಿ, ಬಹಿರಂಗ ಹೇಳಿಕೆ ಕೊಡಬೇಡಿ, ಇಲ್ಲಾಂದ್ರೆ ಕ್ರಮ ಕೈಗೊಳ್ತೀವಿ ಅಂತ. ಯಾಕೆ ಬಿಜೆಪಿ ಹೈಕಮಾಂಡ್ ವೇಟ್ ಮಾಡ್ತಾ ಇದೆ? ಇದರ ಎಫೆಕ್ಟ್ ತಳಮಟ್ಟದ ಕಾರ್ಯಕರ್ತರಿಗೆ ಆಗುತ್ತೆ, ಪಕ್ಷ ಸಂಘಟನೆ ಆಗಲ್ಲ. ಯಾಕೆ ಎಚ್ಚೆತ್ಕೊಂಡಿಲ್ಲ ಅಂತ ಬಿಜೆಪಿ ಹೈಕಮಾಂಡ್? ಶ್ರುತಿ, ಖಂಡಿತವಾಗ್ಲೂ ರಾಜ್ಯ ಬಿಜೆಪಿಯಲ್ಲಿ ಅನೇಕ ಘಟನೆಗಳಾಗ್ತಾ ಇದ್ದಾವೆ. ಅನೇಕರು ಹೈಕಮಾಂಡನ್ನು ಭೇಟಿ ಮಾಡಿ ದೂರನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ವಿಚಾರದಲ್ಲಿ ಮತ್ತು ಬೇರೆ ಬೇರೆ ನಾಯಕರುಗಳು ಕೂಡ ಒಂದಷ್ಟು ಧ್ವನಿ ಎತ್ತುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸೊ ದಿನದಿಂದ ದಿನಕ್ಕೆ ಯಾವಾಗ ವಿಜೇಂದ್ರ ಅವರ ವಿರುದ್ಧ ಅನೇಕ ಜನರು ಮಾತಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಂದು ಕಡೆ ಯತ್ನಾಳ್ ಅವ್ರ ಬಣ ಆಗಿರ್ಬೋದು, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತು ಈಗ ಶ್ರೀರಾಮುಲು ಅವರ ಜೊತೆಗೆ ಈಗ ನಿನ್ನೆಷ್ಟೇ ಸುಧಾಕರ್ ಅವರು ಒಂದು ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನು ಮುಗಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮುಂದಾಗಿದ್ದಾರೆ. ಸೊ ಇದಕ್ಕೆ ವಿಜೇಂದ್ರ ಅವರು ಭಾಳ ಕೂಲ್ ಆಗಿದ್ದಾರೆ. ಯಾಕಂತಂದರೆ ನಮ್ಮಿಂದ ತಪ್ಪಾಗಿದ್ರೆ ಖಂಡಿತ ನಾನು ತಿದ್ಕೋತೀನಿ ಅನ್ನುವಂಥ ಒಂದು ರೀತಿ ಸಾಫ್ಟಾಗಿ ಮಾತಾಡಲಿಕ್ಕೆ ಶುರುವಾಗಿರ್ತಕ್ಕಂಥದ್ದು ವಿಜೇಂದ್ರ ಅವರು. ಸೊ ಹೀಗಾಗಿ ಇದು ಭಾಳ ಸ್ಪಷ್ಟವಾಗ್ತಾ ಇದೆ. ಅಂದರೆ ರಾಜ್ಯಾಧ್ಯಕ್ಷರಿಗೂ ಕೂಡ ಎಲ್ಲ ಒಂದು ಕಡೆ ಅನ್ನಿಸ್ತಿದೆ, ನನ್ನ ವಿರೋಧಿ ಬಣ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ನಾನು ಕೂಡಲೇ ಎಚ್ಚೆತ್ಕೋಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಅವರ ತಲೆಯಲ್ಲಿ ಹೋಗ್ತಾ ಇರೋದ್ರಿಂದ ಅವರು ಕೂಡ ನಾನು ಕರೆದು ಮಾತನಾಡ್ತೀನಿ ಇನ್ನು ಮುಂದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸುಧಾಕರ್ ಸೇರಿದಂತೆ ಅನೇಕರು ನನ್ನ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅಪಾಯಿಂಟ್ಮೆಂಟನ್ನು ಕೇಳಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಕೂಡ ಅವರ ಜೊತೆಯಲ್ಲಿ ಮಾತನಾಡ್ತೀನಿ ಅನ್ನುವಂಥ ಸ್ಪಷ್ಟತೆಯನ್ನು ಈಗ ಅಷ್ಟೇ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಇನ್ನು ಮುಂದೆ ಜೊತೆಯಲ್ಲಿ ನಾಳೆ ಯತ್ನಾಳ್ ಬಣದಿಂದಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಭೆನ ಸೇರ್ತಿರೋ ಬಗ್ಗೆ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆಲ್ ದ ಬೆಸ್ಟ್ ಅನ್ನುವಂಥದ್ದು. ಅಂದರೆ ಯಾರೇ ಚುನಾವಣೆಗೆ ನಿಂತರೂ ನಾನು ಕೂಡ ಸಿದ್ಧ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಖಡಕ್ ಸಂದೇಶವನ್ನು ಕೊಡೋವರೆಗೂ ಯಾರು ಕೂಡ ಮಾತನಾಡಬಾರ್ದು ಅನ್ನುವಂಥ ಒಂದು ರೀತಿಯಾದಂಥ ಎಚ್ಚರಿಕೆಯನ್ನು ಕೊಡೋವರೆಗೂ ಇಲ್ಲಿ ರಾಜ್ಯದಲ್ಲಿ ಬಣ ಬಡಿದಾಟ ಮತ್ತೆ ಮುಂದುವರಿಯುತ್ತೆ. ಖಂಡಿತವಾಗ್ಲೂ ನಾಳೆ ಎಲ್ಲರೂ ಕೂಡ ದೆಹಲಿಗೆ ತೆರಳ್ತಾ ಇರ್ತಕ್ಕಂಥದ್ದು ಸಂಸತ್ತು ಇರೋದ್ರಿಂದ, ಬಜೆಟ್ ಅಧಿವೇಶನ ಇರೋದ್ರಿಂದ. ಸೊ ಎಲ್ಲರೂ ಕೂಡ ಅಲ್ಲಿ ಹೈಕಮಾಂಡನ್ನು ಭೇಟಿ ಆಗ್ತಾರೆ. ಒಂದಷ್ಟು ಸಂಸದರೆಲ್ಲರೂ ಕೂಡ ಭೇಟಿಯಾಗಿ ರಾಜ್ಯದಲ್ಲಿನ ಪ್ರಸಕ್ತ ವರ್ತಮಾನ ರಾಜಕೀಯ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿದ್ದಾರೆ. ಆ ಚರ್ಚೆ ಬಳಿಕ ಹೈಕಮಾಂಡ್ ಯಾವ ರೀತಿಯಾದಂಥ ಖಡಕ್ ಸಂದೇಶವನ್ನು ಕೊಡುತ್ತೆ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಓಕೆ ಚಂದ್ರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಕ್ರೋಶಕ್ಕೆ ವಿಜೇಂದ್ರ ಅವರು ಫಸ್ಟ್ ರಿಯಾಕ್ಷನ್ ಕೊಡ್ತಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ನನಗೂ ತಿಳಿದಿಲ್ಲ, ನಾನು ಯಾವುದೇ ಅಭಿಪ್ರಾಯ ಕೊಟ್ಟಿಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಫಸ್ಟ್ ರಿಯಾಕ್ಷನ್. ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಜೇಂದ್ರ ಪಾತ್ರ ಶೂನ್ಯ, ನನ್ನನ್ನ ಸೇರಿ ಹಲವರಿಗೆ ಗೊಂದಲ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಏಕಪಕ್ಷೀಯ ನಿರ್ಧಾರ, ತಮ್ಮ ಮೇಲುಗೈ. ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ
ವಿಜೇಂದ್ರ ಅವರ ವಿರುದ್ಧ ಸ್ವಪಕ್ಷೀಯರೇ ಗುಡುಗಿದ್ರು. ಸ್ವತಃ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ವಿಜಯೇಂದ್ರ. ನೀವು ಅಧ್ಯಕ್ಷರುಗಳ ನೇಮಕ ಮಾಡ್ಕೊಳ್ಳೋದು ಮೂಲಕ ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿಲ್ಲ, ಕೊಡೋದಕ್ಕೆ ಅವಕಾಶವೂ ಕೂಡ ಇಲ್ಲ. ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದರು. 13 ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದರು, ವೀಕ್ಷಕರನ್ನು. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ 3 ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು. ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ, ರಿಟರ್ನಿಂಗ್ ಆಫೀಸರ್ ಮತ್ತು ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿಯಾಗಿದೆ. ಮತ್ತು ರಿಟರ್ನಿಂಗ್ ಆಫೀಸರು ಮತ್ತು ರಿಟರ್ನಿಂಗ್ ಆಫೀಸರ್ ಅವರ ನೇತೃತ್ವದಲ್ಲಿ, ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು 3 ಹೆಸರುಗಳನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಜಿಲ್ಲೆ ತಂಡದಿಂದ ಯಾವ 3 ಹೆಸರುಗಳನ್ನು ಕೊಟ್ಟಿದ್ದಾರೋ ಆ 3 ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು, ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನೆನ್ನೆ ಚುನಾವಣಾ ಪ್ರಕ್ರಿಯೆ ನಡೆದುಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರು, ಬೆಳಗ್ಗೆ ಒಂದು ಮಾತು ಹೇಳಿದ್ರಿ ನೀವು, ಬಿಜೆಪಿ ಹೈಕಮಾಂಡ್ ಇಲ್ಲಿ ತನಕ ಒಂದು ಖಡಕ್ ಸಂದೇಶ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಡ್ಲೇ ಇಲ್ಲ, ಹಾಗಾಗಿ ಬಣಬಡದಾಟ ಸ್ಟಾಪ್ ಆಗ್ತಾ ಇಲ್ಲ ಅಂತ. ಖರ್ಗೆ ಅವರು ಹೇಳಿದ್ರು, ಸುಮ್ಮನೆ ನಿಮ್ ಕೆಲಸ ಮಾಡಿ, ಇಲ್ಲದ್ದೆಲ್ಲ ಮಾತಾಡಬೇಡಿ, ಬಹಿರಂಗ ಹೇಳಿಕೆ ಕೊಡಬೇಡಿ, ಇಲ್ಲಾಂದ್ರೆ ಕ್ರಮ ಕೈಗೊಳ್ತೀವಿ ಅಂತ. ಯಾಕೆ ಬಿಜೆಪಿ ಹೈಕಮಾಂಡ್ ವೇಟ್ ಮಾಡ್ತಾ ಇದೆ? ಇದರ ಎಫೆಕ್ಟ್ ತಳಮಟ್ಟದ ಕಾರ್ಯಕರ್ತರಿಗೆ ಆಗುತ್ತೆ, ಪಕ್ಷ ಸಂಘಟನೆ ಆಗಲ್ಲ. ಯಾಕೆ ಎಚ್ಚೆತ್ಕೊಂಡಿಲ್ಲ ಅಂತ ಬಿಜೆಪಿ ಹೈಕಮಾಂಡ್? ಶ್ರುತಿ, ಖಂಡಿತವಾಗ್ಲೂ ರಾಜ್ಯ ಬಿಜೆಪಿಯಲ್ಲಿ ಅನೇಕ ಘಟನೆಗಳಾಗ್ತಾ ಇದ್ದಾವೆ. ಅನೇಕರು ಹೈಕಮಾಂಡನ್ನು ಭೇಟಿ ಮಾಡಿ ದೂರನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ವಿಚಾರದಲ್ಲಿ ಮತ್ತು ಬೇರೆ ಬೇರೆ ನಾಯಕರುಗಳು ಕೂಡ ಒಂದಷ್ಟು ಧ್ವನಿ ಎತ್ತುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸೊ ದಿನದಿಂದ ದಿನಕ್ಕೆ ಯಾವಾಗ ವಿಜೇಂದ್ರ ಅವರ ವಿರುದ್ಧ ಅನೇಕ ಜನರು ಮಾತಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಂದು ಕಡೆ ಯತ್ನಾಳ್ ಅವ್ರ ಬಣ ಆಗಿರ್ಬೋದು, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತು ಈಗ ಶ್ರೀರಾಮುಲು ಅವರ ಜೊತೆಗೆ ಈಗ ನಿನ್ನೆಷ್ಟೇ ಸುಧಾಕರ್ ಅವರು ಒಂದು ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನು ಮುಗಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮುಂದಾಗಿದ್ದಾರೆ. ಸೊ ಇದಕ್ಕೆ ವಿಜೇಂದ್ರ ಅವರು ಭಾಳ ಕೂಲ್ ಆಗಿದ್ದಾರೆ. ಯಾಕಂತಂದರೆ ನಮ್ಮಿಂದ ತಪ್ಪಾಗಿದ್ರೆ ಖಂಡಿತ ನಾನು ತಿದ್ಕೋತೀನಿ ಅನ್ನುವಂಥ ಒಂದು ರೀತಿ ಸಾಫ್ಟಾಗಿ ಮಾತಾಡಲಿಕ್ಕೆ ಶುರುವಾಗಿರ್ತಕ್ಕಂಥದ್ದು ವಿಜೇಂದ್ರ ಅವರು. ಸೊ ಹೀಗಾಗಿ ಇದು ಭಾಳ ಸ್ಪಷ್ಟವಾಗ್ತಾ ಇದೆ. ಅಂದರೆ ರಾಜ್ಯಾಧ್ಯಕ್ಷರಿಗೂ ಕೂಡ ಎಲ್ಲ ಒಂದು ಕಡೆ ಅನ್ನಿಸ್ತಿದೆ, ನನ್ನ ವಿರೋಧಿ ಬಣ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ನಾನು ಕೂಡಲೇ ಎಚ್ಚೆತ್ಕೋಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಅವರ ತಲೆಯಲ್ಲಿ ಹೋಗ್ತಾ ಇರೋದ್ರಿಂದ ಅವರು ಕೂಡ ನಾನು ಕರೆದು ಮಾತನಾಡ್ತೀನಿ ಇನ್ನು ಮುಂದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸುಧಾಕರ್ ಸೇರಿದಂತೆ ಅನೇಕರು ನನ್ನ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅಪಾಯಿಂಟ್ಮೆಂಟನ್ನು ಕೇಳಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಕೂಡ ಅವರ ಜೊತೆಯಲ್ಲಿ ಮಾತನಾಡ್ತೀನಿ ಅನ್ನುವಂಥ ಸ್ಪಷ್ಟತೆಯನ್ನು ಈಗ ಅಷ್ಟೇ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಇನ್ನು ಮುಂದೆ ಜೊತೆಯಲ್ಲಿ ನಾಳೆ ಯತ್ನಾಳ್ ಬಣದಿಂದಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರಾಗಬೇಕು ಅನ್ನೋಂಥದ್ದು ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಭೆನ ಸೇರ್ತಿರೋ ಬಗ್ಗೆ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆಲ್ ದ ಬೆಸ್ಟ್ ಅನ್ನುವಂಥದ್ದು. ಅಂದರೆ ಯಾರೇ ಚುನಾವಣೆಗೆ ನಿಂತರೂ ನಾನು ಕೂಡ ಸಿದ್ಧ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಖಡಕ್ ಸಂದೇಶವನ್ನು ಕೊಡೋವರೆಗೂ ಯಾರು ಕೂಡ ಮಾತನಾಡಬಾರ್ದು ಅನ್ನುವಂಥ ಒಂದು ರೀತಿಯಾದಂಥ ಎಚ್ಚರಿಕೆಯನ್ನು ಕೊಡೋವರೆಗೂ ಇಲ್ಲಿ ರಾಜ್ಯದಲ್ಲಿ ಬಣ ಬಡಿದಾಟ ಮತ್ತೆ ಮುಂದುವರಿಯುತ್ತೆ. ಖಂಡಿತವಾಗ್ಲೂ ನಾಳೆ ಎಲ್ಲರೂ ಕೂಡ ದೆಹಲಿಗೆ ತೆರಳ್ತಾ ಇರತಕ್ಕಂಥದ್ದು ಸಂಸತ್ತು ಇರೋದ್ರಿಂದ, ಬಜೆಟ್ ಅಧಿವೇಶನ ಇರೋದ್ರಿಂದ. ಸೊ ಎಲ್ಲರೂ ಕೂಡ ಅಲ್ಲಿ ಹೈಕಮಾಂಡನ್ನು ಭೇಟಿ ಆಗ್ತಾರೆ. ಒಂದಷ್ಟು ಸಂಸದರೆಲ್ಲರೂ ಕೂಡ ಭೇಟಿಯಾಗಿ ರಾಜ್ಯದಲ್ಲಿನ ಪ್ರಸಕ್ತ ವರ್ತಮಾನ ರಾಜಕೀಯ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿದ್ದಾರೆ. ಆ ಚರ್ಚೆ ಬಳಿಕ ಹೈಕಮಾಂಡ್ ಯಾವ ರೀತಿಯಾದಂಥ ಖಡಕ್ ಸಂದೇಶವನ್ನು ಕೊಡುತ್ತೆ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಓಕೆ ಚಂದ್ರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಕ್ರೋಶಕ್ಕೆ ವಿಜೇಂದ್ರ ಅವರು ಫಸ್ಟ್ ರಿಯಾಕ್ಷನ್ ಕೊಡ್ತಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ನನಗೂ ತಿಳಿದಿಲ್ಲ, ನಾನು ಯಾವುದೇ ಅಭಿಪ್ರಾಯ ಕೊಟ್ಟಿಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಫಸ್ಟ್ ರಿಯಾಕ್ಷನ್. ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಜೇಂದ್ರ ಪಾತ್ರ ಶೂನ್ಯ, ನನ್ನನ್ನ ಸೇರಿ ಹಲವರಿಗೆ ಗೊಂದಲ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಏಕಪಕ್ಷೀಯ ನಿರ್ಧಾರ, ತಮ್ಮ ಮೇಲುಗೈ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ವಿಜೇಂದ್ರ ಅವರ ವಿರುದ್ಧ ಸ್ವಪಕ್ಷೀಯರೇ ಗುಡುಗಿದ್ರು. ಸ್ವತಃ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫಸ್ಟ್ ರಿಯಾಕ್ಷನ್